ಯಾವುದೇ ಕಾರಣಕ್ಕೂ ಅವಳನ್ನ ಈ ಮನೆ ಹೊಸಲು ತುಳಿಯಕ್ ಬಿಡೋದಿಲ್ಲ ಕಣ. ಇದನ್ನೇ ನಾನು ಬೇಡ ಅನ್ನೋದು. ನೋಡವ, ನಿಮ್ ಕೈಲಾದ್ರೆ ಅವ್ರಿಬ್ರನ್ನ ಕರೆದು ಮನೇಲಿ ಇಟ್ಕೊಳ್ಳಿ. ಇಲ್ವಾ ಅವ್ರ ಪಾಡ್ಗೆ ಅವ್ರನ್ನ ಬದುಕಕ್ ಬಿಟ್ಬಿಡಿ. ಅವ್ರ ಹೆಂಗೋ ಬದುಕೊಂಡು ಹೋಯ್ತಾವ್ರಲ್ಲ. ಅವ್ನ ಹಬ್ಬನ್ ಬಾ ಬಾ ಅಂದ್ರೆ ಎಂಟ್ರನ್ ಬಿಟ್ಬಿಟ್ಟು ಬಂದಾನ ಅವನು. ನೀವ್ ಯಾಕೆ ಅವ್ರಿಬ್ರು ನಂಗೆ ದೂರ ಮಾಡಕ್ ಪ್ರಯತ್ನ ಪಟ್ಟಿರಿ ಪ್ರತಿ ಸಲನೂ? ನೋಡು, ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ದೊಡ್ಡದಾಗಿ ನಮ್ಗೆ ಉಪದೇಶ ಕೊಡಕ್ ಬಂದ್ಬಿಟ್ಯಾ? ನಿನಗೂ ಮಕ್ಕಳಾಗಿದ್ದಿದ್ರೆ ಹೆತ್ತೋರ್ ಕಷ್ಟ ಏನು ಅಂತ ಗೊತ್ತಾಗಿರೋದು. ಏನಮ್ಮ ಇದು? ಯಾ ಇಷ್ಟ ಎಲ್ಲಿ ಮಾತಾಡ್ಬೇಕು ಅಂತ ತಿಳಿಯಕ್ಕಿಲ್ವ ನಿನಗೆ? ಪಾಪ ನೀನು ಅದೇಟು ಬೇಜಾರು ಮಾಡ್ಕೊಂಡು ಹೋದ್ಲು ನೋಡು. ಅದು ಯಾವಾಗ ಬುದ್ಧಿ ಕಲಿತೀಯೋ ಏನಪ್ಪ ನೀನು. ಇರೋ ಸತ್ಯನ ಹೇಳಿದ್ರೆ ಎಲ್ರಿಗೂ ಉರಿಯುತ್ತೆ ರೀ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನು ಈ ಮನೆಗೆ ಒಬ್ಬ ವಾರಸುದಾರನ ಕೊಟ್ಟಿಲ್ವಲ್ರಿ ಇವನು. ಎಲ್ಲ ನನ್ನ ಹಣೆ ಬರಹ. ಮೊಮ್ಮಕ್ಕಳನ್ನ ಆಡ್ಸೋ ಅದೃಷ್ಟನೇ ಇಲ್ವೋ ಏನೋ ನನಗೆ. ಯಾಕಮ್ಮ ಹಂಗೆ ಮಾತಾಡ್ತೀಯ? ಮಗು ಅಂದ್ರೆ ಏನು ಅಂಗಡಿ ಸಿಗೋ ಅಂತ ಬೊಂಬೆ ಅನ್ಕೊಂಡ್ಬಿಟ್ಟಿದ್ಯಾ? ಯಾವಾಗ ಮಕ್ಕಳಾಗ್ಬೇಕೋ ಅವಾಗ್ಲೇ ಆಗತ್ತೆ. ಯಾಕೆ ಈ ತರ ಮಾತಾಡಿ ಮನಸ್ಸು ನೋಯಿಸ್ತೀಯ ಹೇಳು? ಹೌದು ಕಣೆ, ಎಲ್ರ ಮನಸ್ಸು ನೋಯಿಸೋದೇ ನನ್ನ ಕೆಲಸ. ಆದ್ರೆ ನನ್ನ ನೋವು ನಿಮಗೆ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ಮಕ್ಕಳಂತೂ ಸರಿಯಾಗಿಲ್ಲ, ಅಳಿಯ ಆದ್ರೂ ಸರಿಯಾಗಿದ್ದಾನೆ ಅಂದ್ರೆ ಅವ್ರ ಬಗ್ಗೆ ಮಾತಾಡಿದ್ರೆ ನಿನಗೆ ಕೋಪ ಬರುತ್ತೆ. ನಿಮ್ಮೆಲ್ರ ಮಧ್ಯೆ ನಾನು ಹೇಗ್ ಬದುಕ್ಬೇಕು ಹೇಳು? ಕರ್ಮ. ಈ ಭಾವನಕ ಮಾಡೋದು ಒಂದೊಂದಲ್ಲ ಅಲ್ಲ. ಅವಳು ನೆಮ್ಮದಿಯಾಗಿರಲ್ಲ, ನಮ್ಮನ್ನು ನೆಮ್ಮದಿಯಾಗಿರಕ್ಕೆ ಕೊಡಲ್ಲ. ಅವಳಿಂದ ಇವ್ರ ಹತ್ರ ನಾನು ಅನ್ನಿಸ್ಕೋಬೇಕಾಯ್ತು. ಹಲೋ ಹಲೋ ಹಾಂ ಹಲೋ ಹಾಂ ಬಂದೆ 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 ಒಂದು ನಿಮಿಷ. ಹಾಂ ಒಂಚೂರು ಕೆಲಸ ಇದೆ. ನೋಡ್ದೇನವ ಸಿಂಚನ, ನಿನ್ನ ಗಂಡ ಹೆಂಗ್ ಹೋಯ್ತಾವನೆ ಅಂತ. ಅವನಿಗೆ ಮಾಡಕ್ ಬೇರೆ ಏನು ಕ್ಯಾಮೆ ಇಲ್ಲ, ಆದ್ರೂ ಕ್ಯಾಮೆ ಅದೆ ಅಂತ ಹೋಯ್ತಾವನೆ. ಅವನು ಅದೇನು ಕಿತ್ತು ಗುಡ್ಡೆ ಹಾಕ್ತಾನೆ ಅಂತ ನನಗೆ ಗೊತ್ತಿಲ್ವೇ? ಅಲ್ಲ ಕಣವ, ನಾನು ಅಧಿಕಾರದಲ್ಲಿ ಇದ್ಕೊಂಡು ಹೊರಗಡೆ ಜನಗಳನ್ನೆಲ್ಲ ನಿಯಂತ್ರಣ ಮಾಡ್ತೀನಿ. ಆದ್ರೆ ವಿಶ್ವ, ಇಲ್ಲಿದ್ಯಾ ನೀನು? ನಾನು ಎಲ್ಲ ಕಡೆ ನಿನ್ನ ಹುಡುಕ್ತಾ ಇದ್ದೆ. ಜ್ಯೂಸ್ ಕುಡಿ. ಅಲ್ಲಿಡು ಜನ, ಆಮೇಲೆ ಕುಡಿತೀನಿ. ವಿಶ್ವ, ಏನೋ ಇದೆಲ್ಲ ಹೀಗೆ ಹರಡ್ಕೊಂಡು ಕೂತಿದ್ಯಾ? ಏನ್ ಹುಡುಕ್ತಿದ್ಯಾ? ಏನಿಲ್ಲ ಜನ. ನೀನ್ ಯಾಕೋ ಒಂಥರ ಆಡ್ತಿದ್ಯಾ ಕಾಣೋ. ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ. ಯಾವಾಗ ನೋಡಿದ್ರು ಏನೋ ಹುಡುಕ್ತಾ ಇರ್ತೀಯ. ಏನೋ ಹುಡುಕ್ತಿದ್ಯಾ? ಏನು ಇಲ್ಲ ಅಂತ ಹೇಳಿದ್ನಲ್ಲ ಜನ. ನೀನ್ ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ ಏನೋ ಇದೆ ಅಂತ. ಅದೇನು ಅಂತ ಹೇಳ್ಬಾರ್ದಾ? ಏನು ಇಲ್ಲ. ನೀನ್ ಯಾಕೋ ಇತ್ತೀಚೆಗೆ ತುಂಬಾ ಬದಲಾಗಿದ್ಯಾ. ಯಾವಾಗ್ಲೂ ಒಂಥರ ಇರ್ತೀಯ. ಸರಿಯಾಗಿ ಊಟ ಮಾಡಲ್ಲ, ಏನಿಲ್ಲ. ಮೊದ್ಲಾಗಿದ್ರೆ ಎಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ದೆ. ಈಗ ಏನೋ ಮನ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀಯ. ನಾನು ನಿನ್ ಫ್ರೆಂಡ್ ಅಂತ ಮರ್ತು ಹೋಗ್ಬಿಟ್ಟಿದ್ಯಾ? ಈ ಫ್ರೆಂಡ್ ಹತ್ರ ಏನೋ ಹೇಳ್ಕೋಬೇಕು ಅಂತ ಅನಿಸ್ತಿಲ್ವಾ ನಿನ್ಗೆ? ಹಾಗಲ್ಲ ಜಾನು, ಅದು ಒಂದು ನಿಮಿಷ ಬಂದೆ. ತುಂಬ ದಿನದಿಂದ ನಿನಗೊಂದು ವಿಷಯ ಹೇಳಬೇಕಿತ್ತು ಜಾನು. ಆದರೆ ಆ ವಿಷಯದ ಬಗ್ಗೆ ನನಗೆ ಕ್ಲಾರಿಟಿ ಇರಲಿಲ್ಲ. ಈ ಮನೆಯಲ್ಲಿ ನನಗೆ ಗೊತ್ತಿಲ್ಲದಿರೋ ಸತ್ಯಗಳು ತುಂಬ ಇದೆ. ಆದರೆ ಅದನ್ನಾದ್ರೂ ಯಾರ ಹತ್ರ ಹೇಳೋದು, ಏನಂತ ಹೇಳೋದು? ನಾನು ಯಾರ ಹತ್ರನಾದ್ರೂ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಏನು ವಿಷಯ ಅಂತದ್ದು? ನಾನು ಹುಟ್ಟೋಕ್ಕೂ ಮುಂಚೆ ನಡೆದಿರೋ ವಿಷಯಗಳು, ಇಷ್ಟು ವರ್ಷ ಈ ಮನೇಲಿದ್ರೂ ಗೊತ್ತಾಗದೇ ಇರೋ ವಿಷಯಗಳು. ನನಗೂ ಮೊನ್ನೆನೆ ಇದನ್ನು ಓದಿದ್ಮೇಲೆ ಎಲ್ಲ ವಿಷಯ ಗೊತ್ತಾಗಿದ್ದು. ಏನೋ ಇದು? ಇದು ಅಮ್ಮನ ಡೈರಿ ಜಾನು. ಇದನ್ನ ಫುಲ್ ಓದು, ನಿನಗೆ ಅರ್ಥ ಆಗುತ್ತೆ.
ನನ್ನ ಜೀವನದಲ್ಲಿ ನಾನು ಏನೂ ಕೇಳದೆ ನನಗೆಲ್ಲ ಸಿಕ್ಕಿದೆ. ನನ್ನ ತುಂಬಾ ಪ್ರೀತಿ ಮಾಡೋ ಗಂಡ, ಮಗ, ನನ್ನ ಮಾತು ಮೀರ್ದೇ ಇರೋ ಸೊಸೆ. ಹೆಣ್ಮಕ್ಳು ಮನ್ಸಾರೆ ಹರಿಸಿದ್ರೆ ಅಲ್ವಾ ತವ್ರ ಮನೆ ಚೆನ್ನಾಗಿರೋದು. ನಮ್ಮ ಲಕ್ಷ್ಮಿ ಬರ್ತಾಳೆ, ನನ್ನ ಮಗನ ಮದ್ವೆನ ಅವಳೇ ಮುಂದೆ ನಿಂತ್ಕೊಂಡು ಓಡಾಡಿ ನಡೆಸ್ಕೊಡ್ತಾಳೆ. ನನ್ಗಂತೂ ಈಗ ಆ ಭರವಸೆ ಗಟ್ಟಿಯಾಗಿದೆ. ನಾಳೆ ಯಾವಾಗ ಆಗುತ್ತೋ, ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಅಮ್ಮ ಈ ವಿಷಯ ಎಲ್ಲ ಹೇಳಿ ಯಾರಿಗೂ ಹೇಳ್ಬೇಡ ಅಂತ ನನ್ನ ಹತ್ರ ಮಾತು ತಗೊಂಡ್ರು. ಬಹುಶಃ ಇವತ್ತು ಅವ್ರು ಇದ್ದಿದ್ರೆ ನಾನು ನಿನ್ನ ಹತ್ರ ಹೇಳ್ತಿರ್ಲಿಲ್ಲ ಅನ್ಸುತ್ತೆ. ಅವರೇ ಹೇಳಿದವರು, ಆದರೆ ಯಾವಾಗ ಹೇಳ್ತಿದ್ರೋ ನನಗಂತೂ ಗೊತ್ತಿಲ್ಲ. ಕೊನೆಗೂ ನಮ್ಮಮ್ಮ ನನ್ನ ಹತ್ರ ಏನೂ ಹೇಳದೆ ಹೊರಟೋದು. ಈಗ ಅವ್ರು ಬರ್ದಿಟ್ಟಿರೋ ಡೈರಿ ನೋಡಿ ನಾನು ತಿಳ್ಕೊಬೇಕಾಗಾಯ್ತು. ಬೇಜಾರು ಮಾಡ್ಕೋಬೇಡ ಕಣೋ. ಅಮ್ಮಂಗೆ ನಿಮ್ಮ ಅತ್ತನ ಮನೆಗೆ ಕರ್ಕೊಂಡು ಬರಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗೇನಾದ್ರು ಅವ್ರ ಆಸೆನ ಈಡೇರಿಸ್ಬಿಟ್ರೆ ಖಂಡಿತ ಅವ್ರ ಆತ್ಮಕ್ಕೆ ತುಂಬಾ ಖುಷಿ ಆಗುತ್ತೆ. ಹೌದು ಜಾನು, ನಮ್ಮತ್ತೆ ಎಲ್ಲಿದ್ದಾರೆ ಅಂತ ನಾನು ಹುಡುಕ್ಲೇಬೇಕು. ಅವ್ರನ್ನ ಹುಡುಕಿ ನಮ್ಮಪ್ಪನ ಮತ್ತೆ ಅವ್ರನ್ನ ಒಂದು ಮಾಡಲೇಬೇಕು. ಅಣ್ಣ ತಂಗಿ ತುಂಬ ವರ್ಷದಿಂದ ದೂರ ಇದ್ದಾರೆ. ಒಂದು ಕೆಟ್ಟಗಳಿಗೆ ಕಳೆದು ಅವ್ರು ಮತ್ತೆ ಮಾತಾಡೋ ಥರ ಆದರೆ ಅವರಿಬ್ಬರಷ್ಟು ಇನ್ಯಾರೂ ಚೆನ್ನಾಗಿರಲ್ಲ. ಇತ್ತೀಚೆಗಷ್ಟೇ ಎಲ್ಲ ಸರಿ ಹೋಗೋ ಥರ ಇದೆ. ಅವರಿಬ್ಬರು ಮತ್ತೆ ಒಂದಾಗ್ತಾರೆ ಅನ್ನೋ ಥರ ಇತ್ತು. ಆಮೇಲೆ ಮತ್ತೆ ಏನಾಯ್ತೋ ಗೊತ್ತಿಲ್ಲ. ಆದರೂ ಇಷ್ಟು ವರ್ಷದಲ್ಲಿ ನಮ್ಮತ್ತೆ ನಾನು ಒಂದ್ಸಲ ನೋಡಿಲ್ವಲ್ಲ, ಇದೊಂಥರ ವಿಚಿತ್ರ ಅನ್ನಿಸ್ತಿಲ್ವಾ? ಆದರೆ ವಿಶ್ವ, ಅಮ್ಮ ತೀರ್ಕೊಂಡಿದ್ದ ದಿನ ಅವ್ರ ಮನೆಗೆ ಬಂದಿದ್ರೆ